ನಾನು ತುಂಬ ದಿನದ ನಂತರ ಒಂದು ಫ್ರೀ ಸ್ಟೈಲ್ ಮಾಡ್ತಿದ್ದೀನಿ. ಏನಕ್ಕೆ ಗೊತ್ತಾ, ನಿಮಗೆ ಒಂದು ಗಿಡನ ತೋರಿಸೋದಕ್ಕೆ. ನೋಡಿ ಹೇಗಿದೆ ಗಿಡ, ಸೂಪರ್ ಹಣ್ಣುಗಳನ್ನ ಹೇಗೆ ಬಿಟ್ಟಿದೆ. ಹೌದು, ನೀವೇ ಬಿಡಿಸಿರೋದು, ನೀವೇ ಬೆಳೆದಿರೋದಲ್ವಾ, ಮತ್ತೆ ಚಂದವಾಗಿರುತ್ತಲ್ವಾ, ಚಂದ ಇದೆ. ಸೊಗಸಾಗಿದೆ. ನಿಮ್ಮ ಹಾಡು ಕೂಡ ಹೇಗೆ ಸೊಗಸಾಗಿ ಹಿತವಾಗಿದೆ, ಆ ಗಿಡವು ಕೂಡ ಹಾಗೇ ಇದ್ದಾವೆ. ಆದರೆ ಹೂಗಳು ಹಣ್ಣುಗಳು ಬಿಟ್ಟಿದೆ. ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಇದು ನೋಡೋಕ್ಕೆ. ನಮಗೂ ನೋಡಿ ನೋಡಿ ನಮಗೂ ಖುಷಿ ಆಗ್ತಾ ಇದೆ. ತುಂಬ ಕ್ಯೂಟ್ ಆಗಿದೆಲ್ಲ, ತುಂಬ ಕ್ಯೂಟ್. ನನಗೆ ಏನಕ್ಕೆ ತೋರಿಸ್ತಾ ಇದ್ದೀನಿ ಗೊತ್ತಾ, ನಾನು ತುಂಬ ಪಾಟ್ಗಳಲ್ಲಿ ಲಾಸ್ಟ್ ಟೈಮು ಹೂವಿನ ಗಿಡಗಳು ಬೆಳೆದಿದೆ, ಡೈರೆ ಹೂವಿನ ಗಿಡಗಳು ನೀವು ನೋಡಿರ್ಬೋದು. ಈಗ ಸೀಸನ್ ಎಲ್ಲ ಮುಗೀತು, ಅದಾದಮೇಲೆ ಸೇವಂತಿಗೆ ಗಿಡಗಳು ಹೂ ಬಿಟ್ಟಿತ್ತು. ಅದು ಸಹ ಅಷ್ಟೇ ಸ್ವಲ್ಪ ಸ್ವಲ್ಪ ಇದೆ, ಜಾಸ್ತಿ ಒಂದು ಸ್ವಲ್ಪ ಗಿಡಗಳಿದೆ. ಆಗಿಬಿಟ್ಟಿದೆ ವೈಟು ಮತ್ತು ಯೆಲ್ಲೋ ಕಲರ್. ಸೂಪರ್ ಸೂಪರ್. ಎಲ್ಲ ನೇಚರ್, ಪ್ರಕೃತಿ. ನಾನಿದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದು ನೋಡೋಕ್ಕೆ ಎಷ್ಟು ಚಿಕ್ಕ ಗಿಡ, ಆದರೆ ಎಷ್ಟೊಂದು ಹೂವು, ಕಾಯಿ, ಹಣ್ಣು, ಎಲೆಗಳಿಂದ ತುಂಬಿದೆ ಅಲ್ಲ. ಹೌದು, ಇದು ನೋಡ್ತಾ ಇದ್ರೆ ನನಗೊಂಥರ ಖುಷಿಯಾಗುತ್ತೆ. ನೋಡ್ತಾನೆ ಇರ್ತೀನಿ. ಎಷ್ಟೊಂದು ಕಲಿಯೋದಿದೆ ಇದರಲ್ಲಿ ಅಲ್ವಾ. ಹೌದು, ನಾವು ಪ್ರಕೃತಿಯಿಂದ, ಗಿಡ ಮರಗಳಿಂದ, ಪ್ರಾಣಿ ಪಕ್ಷಿಗಳಿಂದ ಎಷ್ಟೊಂದು ಖುಷಿನ ಫೀಲ್ ಮಾಡ್ತೀವಿ. ಆದರೆ ಅವು ನಮಗೆ ಎಷ್ಟೊಂದು ನೆಮ್ಮದಿ, ಶಾಂತಿ ಕೊಡ್ತಾರಲ್ವ. ಖಂಡಿತ. ಇಲ್ಲ ಅಂದ್ರೂ ಆದರೆ ಮನುಷ್ಯ ಒಂದು ದಿನ ಖುಷಿ ಕೊಡ್ತಾನೆ, ದುಃಖ ಒಂದೇ ಥರ ಒಬ್ಬರು ನಂತರ ಇರ್ತಾರೆ. ಎಲ್ಲ ಕಾಲ ಕರೆಕ್ಟಾಗಿರ್ತವೆ. ಗಿಡಗಳನ್ನ ನಮ್ಗೆ ಇಷ್ಟವಾದ ಗಿಡಗಳನ್ನ ಬೆಳೆಸಿ ಪ್ರಕೃತಿ ಮಾತಾಡ್ತಾ ಇರ್ಬೋದು. ಖಂಡಿತ. ಥ್ಯಾಂಕ್ ಯು. ಒಬ್ಬರು ನಂತರ ಇರ್ತಾರೆ. ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ತಪ್ಪಾಗುತ್ತೆ. ಬಾಯ್.